ಬೈಲೊಂಗಲ್ ನಗರದ ಟಿಪ್ಪು ಸುಲ್ತಾನ್ ಕ್ರೆಡಿಟ್ ಸೊಸೈಟಿಯಲ್ಲಿ ಇಟ್ಟಿದ್ದ ರೂಪಾಯಿ 1.5 ಲಕ್ಷ ಠೇವಣಿಯನ್ನು ಅವಧಿ ಪೂರ್ಣಗೊಂಡರೂ ಮರು ಪಾವತಿಸದೆ ವಿಳಂಬ ಮಾಡುತ್ತಿರುವುದಾಗಿ ಆರೋಪಿಸಿ ಕಿಲ್ಲೇದಾರ್ ಗಲ್ಲಿಯ ನಿವಾಸಿ ಇಮ್ತಿಯಾಜ್ ಸುತಗಟ್ಟಿ ಹಾಗೂ ಅವರ ಕುಟುಂಬದವರು ಮಂಗಳವಾರ ಉಪವಿಭಾಗ ಕಚೇರಿ ಎದುರು ಅಹೋರಾತ್ರಿ ಧರಣಿ ನಡೆಸಿದರು. ವಿವಿಧ ಕನ್ನಡ ಪರ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳ ಬೆಂಬಲದೊಂದಿಗೆ ನಡೆದ ಈ ಪ್ರತಿಭಟನೆಯಲ್ಲಿ ತಮ್ಮ ಕುಟುಂಬ ಎದುರಿಸುತ್ತಿರುವ ಸಂಕಷ್ಟಗಳನ್ನು ಇಮ್ತಿಯಾಜ್ ವಿವರಿಸಿದರು. ಮಳೆಗಾಲದಲ್ಲಿ ಚರಂಡಿ ನೀರು ಮನೆಗೆ ನುಗ್ಗಿ ದೈನಂದಿನ ಜೀವನವೇ ಸಂಕಷ್ಟಕರವಾಗಿದ್ದು ರಾತ್ರಿ ನಿದ್ದೆ ಮಾಡಲಾಗದೆ ಭಯದಲ್ಲಿ ಕಾಲ ಕಳೆಯುವಂತಾಗಿದೆ. ಈ ಕುರಿತು ನಗರಸಭೆಗೆ ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಶಾಶ್ವತ ಪರಿಹಾರ ಸಿಗಲಿಲ್ಲ ಎಂದು ಅವರು ಅಸಹಾಯಕತೆಯನ್ನು ವ್ಯಕ್ತಪಡಿಸಿದರು. ಸಮಾಜ ಸೇವಕ ರಫೀಕ್ ಬಡೇಗರ್, ಕಿತ್ತೂರು ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷ ಶಿವಾನಂದ ಕೋಲ್ಕಾರ್ ಹಾಗೂ ಪುಣ್ಯಕೋಟಿ ಸಂಘಟನೆಯ ಮಂಜು ಮರಶೆಟ್ಟಿ ಮಾತನಾಡಿ, ಇಮ್ತಿಯಾಜ್ ದೃಷ್ಟಿಹೀನರಾಗಿದ್ದು ಮನೆಯ ಮುಂಭಾಗದಲ್ಲಿ ಸಣ್ಣ ಡಬ್ಬಿ ಇಟ್ಟುಕೊಂಡು ಉಪಜೀವನ ನಡೆಸುತ್ತಿದ್ದಾರೆ. ಕುಟುಂಬದಲ್ಲಿ ಅಂಗವಿಕಲ ತಾಯಿ, ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿರುವ ತಂಗಿ, ಪತ್ನಿ, 3 ಪುತ್ರಿಯರು ಹಾಗೂ ಒಬ್ಬ ಪುತ್ರ ಇದ್ದು ಅಲ್ಪ ಆದಾಯದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಅವರು ವಾಸಿಸುತ್ತಿರುವ ಮನೆ ಹಳೆಯದು ಮತ್ತು ಶಿಥಿಲಾವಸ್ಥೆಯಲ್ಲಿ ಇದ್ದು ಯಾವ ಕ್ಷಣದಲ್ಲಾದರೂ ಕುಸಿಯುವ ಭೀತಿ ಇದೆ. ಮನೆ ನಿರ್ಮಾಣಕ್ಕಾಗಿ ಸೊಸೈಟಿಯಲ್ಲಿ ಠೇವಣಿ ಇಟ್ಟಿದ್ದ ಹಣವನ್ನು ಮರಳಿ ಪಡೆಯಲು ಹಲವಾರು ಬಾರಿ ಸಂಬಂಧಿಸಿದ ಇಲಾಖೆ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ಸಿಗಲಿಲ್ಲ ಎಂದು ಕುಟುಂಬಸ್ಥರು ಆರೋಪಿಸಿದರು. ಗ್ರಾಹಕ ನ್ಯಾಯಾಲಯದಿಂದ ಠೇವಣಿ ಹಣ ಮರುಪಾವತಿಸಲು ಆದೇಶ ಬಂದಿದ್ದರೂ ಸಹ ಸಂಸ್ಥೆಯವರು ನಿರ್ಲಕ್ಷ್ಯ ತೋರಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಉಪವಿಧಿಕಾರಿ ಪ್ರವೀಣ್ ಜೈನ್ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸೂಚಿಸಿ ಸಮಸ್ಯೆಯನ್ನು 24 ಗಂಟೆಗಳ ಒಳಗೆ ಬಗೆಹರಿಸಲು ಗಡುವು ನೀಡಿದ್ದಾರೆ. ಸಮಸ್ಯೆಗೆ ಶೀಘ್ರ ಪರಿಹಾರ ದೊರಕಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಇದೇ ವೇಳೆ ವಿವಿಧ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಹಾಗೂ ರೈತ ಸಂಘಟನೆಗಳ ಸದಸ್ಯರು ಇದ್ದರು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಬೈಲೊಂಗಲ ನಗರದ 8ನೇ ವಾರ್ಡಿನ ನಿವಾಸಿ. ನಮ್ಮ ತಾಯಿ ನನ್ನ ಹೆಸರಲ್ಲಿ ನಾ ಅಂದನಿದ್ರು ಕೂಡ ಇವು ಯಾರಿಗೂ ಇದು ಬೇಡ ಅಂತೇಳಿ ನನ್ನ ಹೆಸರಲ್ಲಿ ಒಂದು 1.5 ಲಕ್ಷ ರೂಪಾಯಿ ಇಟ್ಟಿದ್ರು ನಮ್ಮ ತಾಯಿ. ಆ 1.5 ಲಕ್ಷ ರೂಪಾಯಿ ಟಿಪ್ಪು ಸುಲ್ತಾನ್ ಬ್ಯಾಂಕ್ನಾಗ ಡಿಪಾಸಿಟ್ ಇಟ್ಟಿದ್ರು ಅವರು. ಈಗ ಅದು 3 ಲಕ್ಷ ರೂಪಾಯಿ ಆಗಿದೆ. ಆದರೂ ಕೂಡ ನಾ ಇವರು ಮೆಂಬರ್ಸ್ ಟಿಪ್ಪು ಸುಲ್ತಾನ್ ಏನು ಮೆಂಬರ್ಸ್ ಅದಾರಲ್ಲ ಸದಸ್ಯರು, ಅವ್ರ ಮನೆಗೆ ಹೋದೆ, ಆಮೇಲೆ ಮ್ಯಾನೇಜರ್ ಮನೆಗೆ ಹೋದೆ. ಆದರೂ ಕೂಡ ನಮ್ಮ ಮನೆ ಬರಬೇಡ ಹಂಗೆ ಅಂತೇಳಿ ನನಗೆ ದುಡ್ಡು ಕೊಡಲಿಲ್ಲ. ಆಮೇಲೆ ನಾನು ಕನ್ಸ್ಯೂಮರ್ ಕೋರ್ಟಿಗೆ ಹೋದೆ. ಆ ಕನ್ಸ್ಯೂಮರ್ ಕೋರ್ಟಿಗೆ ಆದೇಶನೂ ಕೂಡ ಆಗಿದೆ ಅವ್ರದ್ದು ಏನೈತಿ 3 ಲಕ್ಷ ರೂಪಾಯಿ ಕೊಡಬೇಕು, ಆಮೇಲೆ ಅವ್ರನ್ನ ಪರಿಹಾರ ನೀಡ್ರಿ ಅಂತೇಳಿ. ಇಂದು ಮಾನ್ಯ ಉಪವಿಭಾಗಾಧಿಕಾರಿಗಳ ಕಚೇರಿ ಆವರಣದಲ್ಲಿ 2 ಬೇಡಿಕೆ ಸಂಬಂಧ ನಾವು ಹೋರಾಟ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ ಕಾರಣ ಒಂದನೇದ್ದು, ಇದೊಂದು ಬಡ ಕುಟುಂಬ ಬೈಲೊಂಗಲ್ 8ನೇ ವಾರ್ಡ್ನ್ಯಾಗ ಕಿಲ್ಲೇದಾರ್ ಗಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಇವನ ಮನಿ ಭಾಳ ಈಗ ಬೀಳ್ತೈತಿ ಆಗ ಬೀಳ್ತೈತಿ ಅಂತ ಪರಿಸ್ಥಿತಿ ಒಳಗ ಮನಿ. ಅದ್ರಾಗ 8 ಮಂದಿ ಇವ್ರ ತಂಗಿನೂ ಅಂಗವಿಕಲ, ಇವ್ರ ತಾಯಿನೂ ಅಂಗವಿಕಲ, ಇವ್ 3 ಸಣ್ಣ ಮಕ್ಕಳದಾವು, ಒಂದು ಗಂಡ, ಒಟ್ಟ 8 ಮಂದಿ ಕೂಡು ಕುಟುಂಬ. ಈ ಮನಿ ಬೀಳಾಕ್ ಕಾರಣ ಏನಪ್ಪಾ ಅಂದ್ರ ಮೊದಲ ಬಸ್ ಸ್ಟ್ಯಾಂಡ್ ಇಂದ ಇವತ್ತಿನ ದಿನ ಏನು ಬೈಲೊಂಗಲ್ ನಗರದಲ್ಲಿರುವಂತ ಟಿಪ್ಪು ಸುಲ್ತಾನ್ ಬ್ಯಾಂಕಿನ ಇವತ್ತು ಡೈರೆಕ್ಟರ್ಗಳಾಗಲಿ ಸದಸ್ಯರಾಗಲಿ ಇವತ್ತು ಬಹಳಷ್ಟು ಭ್ರಷ್ಟಾಚಾರ ಮಾಡಿದಾರೆ ಅನ್ನೋದು ಕಂಡು ಬರ್ತಾ ಇದೆ. ಯಾಕಂತಂದ್ರೆ ನಮ್ಮ ವಾರ್ಡಿನ ಬಡವರಾದಂಥ ಅಲ್ಲಿ ಅವರಿಗೆ ಅವರು ತುಂಬಿದಂಥ ಹಣವನ್ನೇ ಅವರಿಗೆ ಮರಳಿ ಕೊಡೋಕ್ಕೆ ಇವತ್ತು ಬ್ಯಾಂಕಿನ ಸಿಬ್ಬಂದಿಗೆ ಆಗ್ತಾ ಇಲ್ಲ. ಜೊತೆಗೆ ಆ ಬಡವರು ಕೋರ್ಟಿಗೆ ಹೋಗಿ ಒಂದು ಆರ್ಡರ್ ಮಾಡ್ಕೊಂಡು ಕೂಡ ಬಂದಿದ್ದಾರೆ. ಏನಂತಂದ್ರೆ ನಾವು ತುಂಬಿದ ರೊಕ್ಕ ನಮಗೆ ಕೊಡ್ರಿ ಅಂತಂದಾಗ ಕೋರ್ಟ್ ಕೂಡ ಆರ್ಡರ್ ಮಾಡಿದ್ರೆ ಆ ಅಧಿಕಾರಿಗಳು ಇವತ್ತೇನು ಸಹಕಾರಿ ಇಲಾಖೆ ಅಧಿಕಾರಿಗಳು ಅದಾರೋ ಅವರು ಕೂಡ ಭ್ರಷ್ಟಿದ್ದಾರೆ ಅಂತ ಹೇಳಕ್ ನಾನು ಬಯಸ್ತೇನೆ. ಯಾಕಂತಂದ್ರೆ ಇವತ್ತು ನಾವು ತುಂಬಿದ ರೊಕ್ಕ ನಮಗ್ ಕೊಡದೇ ಇದ್ರು ಕೂಡ ಇವತ್ತಲ್ಲಿ ಏನು ಎಡಿಟ್ ಆಗಲೇ ಇದ್ರು ಕೂಡ 5 ವರ್ಷ ಅವ್ರಿಗೆ ಆಡಳಿತ ಮಾಡಕ್ ಕೊಟ್ಟಿದ್ರೆ ಯಾವ ಕಾರಣಕ್ಕಾಗಿ? ಇವತ್ತಿನ ದಿವಸ ಬೈಲೊಂಗಲ್ ಎಸಿ ಕಚೇರಿ ಎದುರುಗಡೆ ನಾವು ಕನ್ನಡ ಪರ ಸಂಘಟನೆಗಳು ಮತ್ತು ರೈತ ಪರ ಸಂಘಟನೆಗಳಿಂದ ಟಿಪ್ಪು ಸುಲ್ತಾನ್ ಬ್ಯಾಂಕಿನೊಳಗೆ ಏನಪ್ಪಾ ಅಂತಂದ್ರೆ ಹಲವಾರು ಬಡವರಿಗೆ ಅನ್ಯಾಯ ಆಗೈತಿ. ಸಾಕಷ್ಟು ಡಿಪಾಸಿಟ್ ಇಟ್ಟಂತ ರೊಕ್ಕ ಅವರು ಡಿಪಾಸಿಟ್ ಇಟ್ಕೊಂಡಿದ್ದು ಇನ್ನೂವರೆಗೂ ಹೊಳೆ ಕೊಟ್ಟಿಲ್ಲ. ಇಲ್ಲಿ ಟಿ ವಿ ಒಳಗೆ ತೋರಿಸ್ರಿ ಸರ್, ಇಲ್ಲಿ ಏನದಾರ ಇವರು 1.5 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಿದಾರ. ಅವರು ಡಿಪಾಸಿಟ್ ಮಾಡಿ ಕೊಡದಿಂತ ಆದೇಶ ಆದ್ರೂ ಇಲ್ಲಿ ಅವ್ರಿಗೆ ಅವ್ರಿಗೆ ಮರಳಿ ಅವ್ರ ಹಣವನ್ನು ಕೊಡಕ್ಕೆ ಸಾಧ್ಯ ಆಗಿಲ್ಲ. ಆಡಳಿತ ವರ್ಗ ಅಡಿಟ್ ಆಗದೇನ 5 ವರ್ಷ ಅಧಿಕಾರ ಮಾಡಕ್ಕೆ ಇಲ್ಲಿರ್ತಕ್ಕಂಥ AR ಆಫೀಸ್ದವ್ರು ಅವ್ರಿಗೆ ಅವಕಾಶ ಕೊಟ್ಟಾರ.